ಯಾರೋ ಇನ್ನೊಬ್ರನ್ನ ಜೈಲಿಗೆ ಕರ್ಕೊಬಿಟ್ಟು ಬರ್ತಾವ್ರೆ. ಯಾರು? ಥು, ಇವ್ರ ಮಕ ಮುಚ್ಚ, ಇವ್ರ ಕೈ ಸೇದೋಗ, ಇವ್ರ ಆಳ್ ಬಿದ್ದು ನೆಗದ್ ಬಿದ್ದೋಗ. ಇವಳು ಬಾಯಿಗೆ ಮಣ್ಣಾಕ ನನ್ನೇ ಕರ್ಕೊಂಡು ಬಂದ್ಬಿಟ್ಟು ತೊಳ್ಬಿಟ್ಲು. ಇಲ್ಲಿ ಅಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಹೊಂಟವಳ, ಏನು ಕಾಣೇನ ಏನೋ ಆ ಕಾಣಿ ಹಾಳು ಮಾಡಾಕ್ಬಿಟ್ಲು. ನನ್ನಂತರವೇ ಜೈಲಿಗೆ ತೊಳೋಳು, ಜೈಲಿಗೆ. ಮನೆಯಾಳಿ ಕಿತ್ತೋದ್ ಮನೆಯಾಳಿ, ಮನೆಯಾಳಿ ಮನೆಯಾಳಿ. ಥೂ. ಓ, ನೀವು ಬಂಗಾರಮ್ಮನವರಲ್ವೇ? ಓ, ನೀನಾ ಈರಮ್ಮ? ನೀನೇನ ಇಲ್ಲಿ? ಅಯ್ಯೋ, ನನ್ನ ಸೊಸೆ ಅವಳಲ್ಲ, ನಾನು ವರದಕ್ಷಿಣೆ ಕಿರುಕುಳ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಗೆ ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ಬಿಟ್ಟವಳೆ. ನನ್ನ ಮಗ ಹೇಳೋನು ಬಿಡಿಸ್ಕೊಂಡು ಹೋಯ್ತೀನಿ ಇವತ್ತು ಬಂದು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಸುಮ್ಮನೆ ಜೈಲಾಗ ಕುಂತೀವಿ. ಏನು ಮಾಡೋಕ್ಕಾಯ್ತದೆ, ಈಗಿನ ಕಾಲ ಸೊಸೆರು ಏನಾರು ಅನ್ನಂಗಿಲ್ಲ, ಆಗಲೇ ಜೈಲಿಗೆ ಹಾಕ್ಸ್ಬಿಡ್ತಾರೆ ನಮ್ಮನ್ನ. ನಾನೇನು ಹಿಡ್ಕೊಂಡು ಬಡ್ದಿದ್ದೆ ಹೇಳು ನನ್ನ ಸೊಸೆನ, ಅದಕ್ಕೆ ಹಿಂಗೆಲ್ಲ ಮಾಡವಳೆ. ನೀವೇನು ಮಾಡಿದ್ರಿ ಬಂಗಾರಮ್ಮರೇ? ನಿಮ್ಮನ್ನೂ ನಿನ್ನ ಸೊಸೆನೇ ಒಳಗಡೆ ಹಾಕ್ಸ್ಬಿಟ್ಲ ಏನು? ಮನೆಯಾಳಿಗಳಿಗೆ ಇನ್ನೇನು ಕೆಲಸ? ತಿಂತಿನ್ ನಮ್ಮ ಮಕ್ಕಳನ್ನೆಲ್ಲನೂ ಬುಟ್ಟಿಗೆ ಹಾಕಬಿಟ್ಟು ನಮ್ಮ ಬಗ್ಗೆ ನೀಯ ಮಾತಾಡಿ ನಮ್ಮ ಹತ್ರ ನೀಯ ಅವು ಥರ ಮಾಡ್ತವೆ ಕಿತ್ತೋದು ಮನೆಯಾಳಿಗಳು. ಥೂ, ಅವ್ರ ಮನಕ ಮುಚ್ಚ. ಅವ್ರಿಗೆ ಮನೆಗೆ ಇರಿಸ್ಕೊಳ್ಳೋದೇನಿಯ ನಮ್ಮ ದೊಡ್ಡ ತೆಪ್ಪು, ನಾವು ಮಾಡೋದು ದೊಡ್ಡ ತೆಪ್ಪು ಅಂತ ಹೇಳಿದ್ರೆ ಅದೇನೇನಿಯ. ಮನೆಯಾಳಿಗಳಿಗೆ ಹೋಗುತ್ತೋ ಅವ್ರ ಮನೆಗೆ ಏನು ಇರಕ್ಕಿಲ್ಲ, ಇಲ್ಲಿಗೆ ಬಂದ್ಬಿಟ್ಟು ದೌಲತ್ ತೋರಿಸ್ತಾರೆ. ಇದೇನು ಬಂಗಾರಮ್ಮನವರೇ, ನಿಮ್ಮನ್ನ ಯಾ ಪೊಲೀಸು ಮುಟ್ಟಕ್ಕಿಲ್ಲ, ಯಾರು ಮುಟ್ಟಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಿ. ಈಗ ನೋಡ್ರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದ್ಬಿಟ್ಟು ಜಾಮ್ ತೆಗಿತಾವ್ರೆ. ಏನೋ ಬಿಡಿ, ಕಾನೂನು ಎಲ್ರಿಗೂ ಒಂದೇನೇನಿಯ. ನೋಡಿ, ನಮ್ಮ ಮನೆಗೂ ನೀವು ಗೊತ್ತಿರಲಿಲ್ಲ, ಇವಾಗ ನೋಡಿ ನನ್ನ ಮಗ್ಲಾಗ ಏನಿಯ ಕುಂತ್ಕೊಳಂಗಾಯ್ತು. ಬನ್ನಿ ಕುಂತ್ಕೊ ಬನ್ನಿ. ನಾನು ಯಾಕೆ ಬಂದು ನಿನ್ನ ಮಗ್ಲಾಗ ಕುಂತ್ಕೊಳ್ಳಿ? ನನ್ನ ಮಗ ಬಿಡಿಸ್ಕೊಂಡೋಯ್ತಾನೆ. ಇವಳು ಯಾವಳು ಪೊಲೀಸಳು ನನ್ನ ಹತ್ರ ಬಂದು ಮಾತಾಡಕ್ಕೆ? ಆ ಪೊಲೀಸ್ ಅವಳೆಲ್ಲ ಕಿತ್ತೋದು ಪೊಲೀಸ್ ಒಳಗೆ. ಇನ್ನೊಂದುವೆ ನಾನು ಯಾರು, ನಾನು ಏನು, ನನ್ನ ಹಿಸ್ಟ್ರಿ ಏನು ಅಂತ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ನೀಯ ಗಡ 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 ನಡುಗ್ಬಿಟ್ಟು ಹಂಗೆ ನೀಯ ಬಿಟ್ಬಿಡ್ತಾಳೆ ನನ್ನ. ಇಷ್ಟಾದ್ರೂ ದೌಲತ್ ಕಮ್ಮಿ ಆಗಿಲ್ಲ. ನಾನು ಅಂದರೆ ಎಲ್ರಿಗೂ ಭಯ ನೀಯ. ಹಾಳಾದವಳು ನನ್ನ ಸೊಸೆ ಅವಳಲ್ಲ, ಅವಳು ಬೊಲು ಸುಳ್ಳು ಹೇಳ್ಬಿಟ್ಟು ನನ್ನ ಜೈಲಿಗೆ ಹಾಕ್ಸ್ಬಿಟ್ಲು. ಏನು ಮಾಡ್ತೀಯಾ? ಬತ್ತಾನೆ ನನ್ನ ಮಗ ಬತ್ತಾನೆ. ನೀನಿರೈತಾಗ ನಾನು ಯಾಕಿರಲಿ, ನಾನು ಆ ಮೂಲೆ ಕೂತ್ಕೊತೀನಿ. ನನ್ನ ಮಗ ಬಂದು ಕರ್ಕೊಂಡು ಹೋಗ್ಲಿಲ್ಲ ಅಂತಂದರೆ ಕೇಳು, ನನ್ನ ಮಗಂಗೆ ನಾನು ಅಂದರೆ ಪಿರಾಣ ಕರ್ಕೊಂಡು ಹೋಗೇ ಹೋಯ್ತಾನೆ. ಅವಳವಳೆಲ್ಲ ಪೊಲೀಸಳು. ಬರಲಿ, ನಾನು ಜೈಲಿನಿಂದ ಬಿಡ್ಲಿ, ಜುಟ್ಟು ಹಿಡ್ಕೊಂಡು ಅವಳನ್ನ ಅಲ್ಲೇ ಏನಿಯ ಬಟ್ಟೆ ಒಗ್ದಂಗೆ ಒಗೆದು ಬಿಡ್ತೀನಿ. ಹೌದಾ? ಇಲ್ಲೇ ಇದೀನಲ್ಲ, ಇನ್ನು ಜೈಲಿಂದ ಈಚೆ ಕಡೆಗೆ ಹೋದ್ಮೇಲೆ ಯಾಕೆ ಹೋಗಿದ್ಯಾ? ಇಲ್ಲೇ ನಿನ್ಯ ನಾನೇ ಬಂದಿದ್ದೀನಲ್ಲ, ಹೋಗಿ. ಓ, ನಿನಗೆ ಬಟ್ಟೆ ಒಗ್ದಂಗೆ ಒಗ್ಯಕ್ಕೆ ಬರಲ್ಲ ಅಲ್ವಾ? ಸುಮ್ಮನೆ ಬಾಯಾಗ ಹೇಳ್ತೀಯಾ? ನಾನು ತೋರಿಸ್ತೀನಿ ಹೆಂಗ್ ಬಟ್ಟೆ ಒಗ್ದಂಗೆ ಒಗ್ಯೋದು ಅಂತ. ಅಯ್ಯಪ್ಪ, ಅಯ್ಯಯ್ಯೋ ಯವ್ವ, ಹಿಂಗಲ್ಲ ಒಗ್ಯೋದು, ಇದು ಬರೀ ಸೋಪ್ ಹಾಕೋದಷ್ಟೇ. ನಿನ್ನೆ ಯವ್ವ ಬೇಡ, ಬರೀ ಯಾಕೆ ಹಿಂಗೆ ಹೊಡಿತಿದ್ದೀರಾ? ಅಪ್ಪೋ, ನಾನು ಸತ್ತೆ. ಯಪ್ಪೋ ಬಿಟ್ಬಿಡ್ರಿ ನನ್ನ, ಯಪ್ಪೋ ಬಿಟ್ಬಿಡ್ರಿ. ಇದು ಯಾಕೆ ಹಿಂಗೆ ಹಿಂಸೆ ಕೊಟ್ರಿ ನನ್ನ? ಬಿಟ್ಬಿಡಿ ನನ್ನ. ಯಪ್ಪ, ನನ್ನ ಕೈಲಿ ಆಯ್ತಿಲ್ಲ, ಬಿಟ್ಬಿಡಿ ನನ್ನ. ಮೇಡಮರೇ ಹೊಡಿಬೇಡಿ, ಬಿಟ್ಬಿಡಿ. ನೀನೇ ಹೇಳ್ದಲ್ವಾ ಬಟ್ಟೆ ಒಗ್ದಂಗೆ ಹೋಗಿತೀನಿ ಅಂತ. ಪೊಲೀಸ್ ಸ್ಟೇಷನಿಂದ ಈಚೆ ಕಡೆಗೆ ಹೋದ್ಮೇಲೆ ಪಾಪ ನೀನು ಮರ್ತೋಗಿರ್ತೀನೋ ಬಟ್ಟೆ ಒಗ್ದಂಗೆ ಹೆಂಗೆ ಒಗ್ಯೋದು ನನ್ನ ಅಂತ. ಅದಕ್ಕೆ ಅಲ್ವಾ ನಿನಗೆ ಕಲಿಸ್ಕೊಡ್ತಾ ಇರೋದು. ಕಲ್ತ್ಕ ಹೆಂಗೆ ನಾನು ಬಟ್ಟೆ ಒಗ್ದಂಗೆ ನೀನು ಒಗಿತೀನಿ ಅಂತ ಹೇಳ್ಬಿಟ್ಟು ಕಲ್ತ್ಕ. ಹಾಕ್ಬೇಕು ಈ ಬಂಗಾರಿಗೆ. ಬೊಲ್ಬಲ್ ಅಳ್ಳಾಡ್ತಾಳೆ ಇವಳೇನ, ಆಕಾಶದಿಂದ ಉದುರ್ಬಿಟ್ಟವಳೆ. ನಾವೇನಲ್ಲಿ ಉತ್ಪಾದನೆ ಹೋಗ್ಬಿಟ್ಟಿದ್ದೀವಿ. ನಾನು ನೆಲದಿಂದ ಹೆಂಗೆ ಹೇಳ್ತಾಳೆ ಅಂದರೆ ನಾವು ಚೀಪ್ ಅಂತೆ, ಇವಳು ಸ್ಟ್ಯಾಂಡರ್ಡ್ ಅಂತೆ. ಇವಳು ಮಕ್ಕ ಮುಚ್ಚ, ಇವಳು ಸ್ಟ್ಯಾಂಡರ್ಡ್ಗೆ ಇಷ್ಟು ಮಣ್ಣಾಕ. ಅಯ್ಯೋ ಮೇಡಮರೇ, ಬಿಟ್ಬಿಡಿ ಮೇಡಮರೇ, ಮೂಳೆಲ್ಲ ಕಿತ್ತೋಯ್ತವೆ. ಬಿಟ್ಬಿಡಿ ಮೇಡಮರೇ, ನನ್ನ ಕೈ ಮುಗಿತೀನಿ, ಬಿಟ್ಬಿಡಿ. ಏನೇಂದಿದ್ದು? ಪೊಲೀಸರು ಅವಳು ಯಾವಳು ಹೇಳಕ್ಕೆ? ನಿನ್ನ ಮೇಲೆ ಬಂದಿರೋದು ಒಂದ ಎರಡ ಕಂಪ್ಲೇಂಟು? ಎಷ್ಟು ಜನಕ್ಕೆ ಅನ್ಯಾಯ ಮಾಡ್ಬಿಟ್ಟು ಎಷ್ಟು ಜನಕ್ಕೆ ಮೋಸ ಮಾಡಿದ್ಯಾ? ನಿಮ್ಮ ಹಳ್ಳಿನಾಗಿರೋರೆಲ್ಲ ಒಬ್ಬೊಬ್ಬರೇ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗ್ತಾವ್ರೆ. ಒಬ್ರದ್ದು ಹಸು ಇಲ್ವಂತೆ, ಒಬ್ರದ್ದೆಲ್ಲ ಬೆಳೆ ಕೊಯ್ಕೊಂಡಿದ್ಯಂತೆ. ಇನ್ನೊಬ್ರನ್ನ ಯಾರನ್ನ ಮಗುನ್ ಚೀತೋಗಿ ಇಟ್ಕೊಂಡಿದ್ಯಂತೆ. ನೀನೇನು ಊರಿಗೆ ದೊಡ್ಡ ಮನುಷ್ಯ ಅಂತ ಅನ್ಕೊಬಿಟ್ಟಿದ್ಯಾ? ನೀನು ಹೇಳ್ದಂಗೆಲ್ಲ ಅವರೆಲ್ಲ ಕೇಳ್ಕೊಂಡು ಬಿದ್ದಿರಕ್ಕೆ? ನೀನೇನು ಊರಿಗೆ ದೊಡ್ಡ ಯಜಮಾನಿನ? ಅವ್ರನ್ನೆಲ್ಲ ಅಷ್ಟೊಂದು ಹಿಂಸೆ ಮಾಡ್ತಿದ್ಯಲ್ಲ, ಏನು ಎದುರಿಸ್ತೀಯಂತೆ ಅವ್ರನ್ನೆಲ್ಲ? ಏನು ಎದುರಿಸ್ತೀಯಾ? ಅವರೆಲ್ಲ ಸುಳ್ಳು ಹೇಳ್ತಾವ್ರ. ಬುಡಿ ಮೇಡಮ್ ಅವರೇ, ನಾನು ಯಾಕೆ ಹಿಂಗೆ ಮಾಡಲಿ? ಬುಡಿ ಮೇಡಮ್ ಅವರೇ, ಯವ್ವ ಸುಳ್ಳು ಹೇಳ್ತಾವ್ರ ಮನೆಯಾಳಿಗಳು ಎಲ್ಲನೂ ಬಿಟ್ಬಿಡ್ರಿ. ನಾನು ಅಂಥವಳೆಲ್ಲ ಭಾಳ ಒಳ್ಳೆಯಳು, ಜನಗಳಿಗೆಲ್ಲ ಸಹಾಯ ಮಾಡಿದ್ದೀನಿ ಗೊತ್ತಾ? ನಾನು ಮಾಡಿದ ಸಹಾಯನ ಯಾರೂ ಮಾಡಿಲ್ಲ, ಅಷ್ಟು ಸಹಾಯನ ಮಾಡಿದ್ದೀನಿ. ಆ ಬಡ್ಡೆತದವಕ್ಕೆ ಒಂದಿಷ್ಟು ಕರುಣೆ ಇಲ್ಲ ನನ್ನ ಮ್ಯಾಲೆ. ಈಗ ನಾನು ಜೈಲಾಗಿದ್ದೀನಿ ಅಂತ ಹೇಳ್ಬಿಟ್ಟು ಊರಾಗಿರೋರ್ಗೆಲ್ಲನೂ ಬಂದು ಹಿಂಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನನ್ನ ಗತಿ ಏನಾಗಬೇಡ ಹೇಳಿ. ಆ ಬಡ್ಡೆತವಕ್ಕೆ ನಾನು ಬುದ್ಧಿ ಕಲಿಸ್ತೀನಿ. ಬುಡಿ ಮೇಡಮ್ ಅವರೇ, ಅವರು ಬುದ್ಧಿ ಸರಿಯಾಗಿ ಐತೆ ಬಾಣ್ಲಿ. ಮೊದಲು ನೀನು ಕಲ್ತ್ಕೊಳ್ಳಲಿ ಗುಂಡಮ್ಮ, ಮೊದಲು ನೀನು ಕಲ್ತ್ಕ. ಹಾಕೊಂಡು ರುಬ್ಬೇಕು ನಿನ್ನೆ ಅಂತನೂ. ಬಡ್ಡಿ ಬಂಗಾರಮ್ಮನಂತೆ, ಫೇಮಸ್ ಬಡ್ಡಿ ಬಂಗಾರಮ್ಮ. ಜೈಲಿಗೆ ಅಂತ ಬಂದರೆ ಕಾನೂನು ಮುಂದೆ ಅಂತ ನಿಂತ್ಕೊಂಡ್ರೆ ನೀನು ಒಂದೇ, ಅವರು ಒಂದೇ, ಎಲ್ಲರೂ ಒಂದೇ. ನನಗೆ ಲಂಚ ಕೊಟ್ಟು ನನ್ನ ಹತ್ರನೇ ನಾಟಕ ಮಾಡಿದೆ ಅಲ್ವಾ? ಐತೆ ಬಾ, ಇನ್ನು ಸರಿಯಾಗಿ ಹಾಕೊಂಡು ಚಣಿತೀನಿ, ಅವಾಗ ಬರ್ತೈತೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಬರ್ತೀನಿ. ಏರೋಪ್ಲೇನ್ ಹತ್ತಿಸ್ತೀನಿ ನಿನ್ನ. ಬಡ್ಡಿನ ತಗೊಂಬಂದು ಬಡ್ಡಿ ದುಡ್ಡು ತಿಂತೀನಿ ನಿನಗೆ ಹೆಚ್ಚಾಗೋಗ್ಬಿಟ್ಟೈತೆ ಅನ್ನಿಸೋದು ಬಡ್ಡಿ ದುಡ್ಡು. ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ? ನೆಣ ಆಗೈತೆ. ಮೊಮ್ಮಗುನೇ ಕಿಡ್ನಾಪ್ ಮಾಡಿಸೋದು, ಊರ್ ಜನಗಳಿಗೆಲ್ಲ ಹಿಂಸೆ ಕೊಟ್ಟು ಟಾರ್ಚರ್ ಕೊಡೋದು.
ಏನು ಅನ್ಕೊಬಿಟ್ಟಿದ್ಯಾ ನೀನು? ಹ್ಞೂ ಇಳಿಸ್ತೀನಿ. ಜೈಲಿಂದ ಹೋಗೋ ಅಷ್ಟೊತ್ತಿಗೆ ಸರಿಯಾಗಿ ಇಳಿಸ್ತೀನಿ ನಿನಗೆ ಕೊಬ್ನ. ನೋಡ್ತಾ ಇರು, ಮಾಡ್ತೀನಿ ಮಳ್ಳಿ. ಯವ್ವ ಯವ್ವ ಬಿಟ್ಬಿಡು ಯವ್ವ, ನಾನು ಸತ್ತೆ. ಯಾರು ನನ್ನ ಕಾಪಾಡೋರಿಲ್ವೇ? ಬಿಟ್ಬಿಡಿ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಇಷ್ಟು ದಿನ ಬೇರೆ ಯಾರಿದ್ರ ಗೊತ್ತಿಲ್ಲ ಪೊಲೀಸ್, ಆದ್ರೆ ಇವಾಗ ನಾನು ಬಂದಿದ್ದೀನಿ ಖಡಕ್ ಪೊಲೀಸ್ ಆಫೀಸರ್. ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಊರಕ್ಕೆ ಯಾರನ್ನ ಬಂದು ಕಂಪ್ಲೇಂಟ್ ಕೊಡ್ಲಿ ಆರಾಮಾಗಿ ತಗೊಂಡು ನಿನಗೆ ಚೆನ್ನಾಗೆ ರುಬ್ತೀನಿ. ಅವಾಗ ಗೊತ್ತಾಗ್ತೈತೆ ನಿನಗೆ ಏನು ಅಂತ ಹೇಳ್ಬಿಟ್ಟು ಪೊಲೀಸು ಅಂದರೆ ಏನೋ ಬಟ್ಟೆ ಒಗ್ದಂಗೆ ಹೋಯ್ತಾಳಂತ. ಬಟ್ಟೆ ಒಗ್ದಂಗೆ ಇನ್ನೊಂದ್ಸಲ ಹೇಳು ಹೆಂಗೆ ಹೋಗಿದ್ಯಾ ಅಂತ. ಅಯ್ಯೋ ಮೇಡಮ್ ಅವರೇ, ನಿಮ್ಮ ಸವಾಸಕ್ಕೆ ಬರೋಕ್ಕಿಲ್ಲ, ಬಿಟ್ಬಿಡಿ ಮೇಡಮ್ ಅವರೇ. ನಿಮ್ಮ ಸವಾಸನೇ ಬೇಡ ನಮ್ಗಂತೂ. ನನಗೆ ಯಾಕೆ ಬೇಕು ನನಗೆ ನಿಮ್ಮ ಸವಾಸ? ಇರ್ಲಿ ಭಯ, ಪೊಲೀಸ್ ಅಂದ್ರೆ ನಾವೇನು ಆಯ್ಕೊಂಡು ತಿನ್ನಕ್ಕಿಲ್ಲ ಇಲ್ಲಿ. ಪೊಲೀಸ್ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಕ್ಕೆ ಅಂತಾನೆ ಇರೋದು. ನಮ್ಮನ್ನೇ ಬಟ್ಟೆ ಹೋಗ್ದಂಗೆ ಹೋಯ್ತಾಳಂತೆ. ನನ್ನ ಮೇಲೆನೇ ಇಷ್ಟು ಜೋರು ಮಾಡೋಳು ನೀನು. ಪಾಪ ಅವ್ರ ಮೇಲೆ ಇನ್ನೆಷ್ಟು ಜೋರು ಮಾಡಿರ್ಬೇಡ ನೀನು. ಹೇಳು ಬಡ್ಡಿ ಬಂಗಾರಿ, ತಿಂತೀನಿ ನೆಣಾಗೈತುಳ್ಗೆ ಕಲಿಸ್ತೀನಿ ಬಾ. ಇನ್ನು ಎಷ್ಟು ಜನ ಕಂಪ್ಲೇಂಟ್ ಕೊಡ್ತಾರೋ ಎಲ್ರದ್ದು ಕಂಪ್ಲೇಂಟ್ ತಗೊಂಡು ಸರಿಯಾಗಿ ಮಾಡ್ತೀನಿ ನಿನಗೆ. ಇಷ್ಟಕ್ಕೆ ಬಿಟ್ಬಿಡ್ತೀನ ನಿನಗೆ, ನೋಡ್ತಾ ಇರು. ಇಲ್ಲ ಮೇಡಮ್ ಅವರೇ, ನನ್ನ ಕಿತ್ತ ಹಿಂಗೆಲ್ಲ ಮಾಡೋಕ್ಕಿಲ್ಲ. ನೀವು ಹೇಳ್ದಂಗೆ ಕೇಳ್ತೀನಿ, ಬಿಟ್ಬಿಡಿ ಮೇಡಮ್ ಅವರೇ. ಯಾರ ಸವಸಕ್ಕೂ ಹೋಗಕ್ಕಿಲ್ಲ. ನಾನಾಯ್ತು ನನ್ನ ಕೆಲಸ ಆಯಿತು ನಂಗೆ ಇದ್ಬಿಡ್ತೀನಿ. ನಾನಂತೂ ಇನ್ನೊಂದ್ಸಲ ಯಾರ ಸವಸಕ್ಕೂ ಹೋಗಂಗಿಲ್ಲ. ಬಿಟ್ಬಿಡಿ ನನ್ನ. ಯಾಕೆ ಬೇಕು ನಂಗೆ ಎಲ್ಲನೂ? ಬಿಟ್ಬಿಡಿ, ಕೈ ಮುಗಿತೀನಿ, ಬಿಟ್ಬಿಡಿ. ಹೊಡಿಬೇಡಿ. ಏನೋ ಬಡ್ಜೀವ ಬದುಕದೈತೆ. ನಾನೇನೆಲ್ಲ ಸತ್ಕಿತ್ತು ಹೋಗ್ಬಿಟ್ರೆ ನನ್ನ ಮಗಳಿಗೆ ಯಾರ್ದಿಕ್ಕು, ನನ್ನ ಗಂಡಂಗೆ ಯಾರ್ದಿಕ್ಕು? ನಾನೇ ನಂಬ್ಕೊಂಡವ್ರಿ. ಬಿಟ್ಬಿಡಿ ನನ್ನ. ಇಷ್ಟು ಭಯ ಇರೋಳು ಬಾಯಿ ಮುಚ್ಕೊಂಡಿರ್ಬೇಕು. ಸೊ ಇನ್ನೊಂದ್ಸಲ ಪೊಲೀಸ್ ಬಗ್ಗೆ ಜನಗಳ ಬಗ್ಗೆ ಯಾವ ಥರ ಮಾಡ್ಕೊಂಡು ಮಾತಾಡಿದೆ ಅಂತ ಹೇಳಿದ್ರೆ ಅಷ್ಟೇ ಕತೆ. ಮತ್ತೆ ಜೀವನ ಪೂರ್ತಿ ನೀನು ಮನೆಗೆ ಹೋಗ್ಬಾರ್ದು, ಜೈಲಾಗೆ ಕೊಳ್ಟೋಗ್ಬಿಡ್ಬೇಕು. ಹಂಗೆ ಮಾಡ್ಬಿಡ್ತೀನಿ. ಬಡ್ಡಿನ ತಗೊಂಬಂದು ಎದುರಿಸ್ತಾಳೆ. ಅಯ್ಯೋ ಇವಳೆಲ್ಲ ನೋಡ್ಬಿಟ್ಟು ನಾನು ಏನು ಅನ್ಕೋತಾಳೋ ಏನೋ. ಲೇ ಇರಿ ನಿನಗೆ ಬಡ್ಡಿ ಇಲ್ದಿರಂಗೆ ಸಾಲ ಕೊಡ್ತೀನಿ ಕಣೆ. ಈ ವಿಚಾರವ ಇಲ್ಲಿ ಪೊಲೀಸ್ ಸ್ಟೇಷನಾಗ ಹಾಕೊಂಡು ರುಬ್ಬಿದ್ರು ಅನ್ನೋ ವಿಚಾರವ ಈಚೆ ಕಡೆ ಹೋಗ್ಬಿಟ್ಟು ಯಾರಿಗೂ ಹೇಳ್ಬಿಡ ಕಣ್ಲ. ಇರಿ ಏನ ಬಡ್ಡಿ ಇಲ್ದಿರಂಗೆ ಸಾಲ ಕೊಡ್ತೀರಾ? ಇರೋ ಸಾಲನ ಮನ್ನಾ ಮಾಡ್ಬಿಡಿ ಸಾಕು. ಯಾರು ಹೇಳಕ್ಕಿಲ್ಲ ವಿಸಿವ. ಇಲ್ಲ ಅಂತ ಹೇಳಿದ್ರೆ ಊರು ತುಂಬ ಕೊಡ್ಬೋತೀರ ಅಷ್ಟೇನೆ. ಫಸ್ಟ್ ಮನ್ನಾ ಮಾಡಿ. ಎಷ್ಟು ಅಂತ ನಿಮಗೂ ಬಡ್ಡಿ ಕಟ್ಟಿ ಸಾಕ ಹೋಗ್ಬಿಟ್ಟಾಗ ನಮಗೂ ಏನೋ ನಿಮ್ಮನ್ನ ಯಾವುದೋ ಲೆವೆಲ್ ಒಂದು ಕಡಿದ್ನಲ್ಲ, ಯಾರನ್ನೂ ಬಿಡಕ್ಕಿಲ್ಲ ಪೊಲೀಸರು ಅಂತ ಇವಾಗ ಗೊತ್ತಾಯ್ತು. ಎಲ್ರಿಗೂ ಸರಿಯಾಗಿ ನೀವು ಜಾಮ್ ಎತ್ತುತ್ತಾರಲ್ಲ ಪೊಲೀಸರು. ಏನು ಸುಮ್ಕೆ ಬಿಟ್ಬಿಡ್ತಾರ ಪೊಲೀಸರು? ಸರಿಯಾಗಿ ಎತ್ತುತ್ತಾರೆ ಬಿಡು ಜಾಮ. ಈಗ ನನಗೆ ಹೊಸಿ ನೆಮ್ಮದಿ ಆಯ್ತು ತಗ. ಬಂಗಾರಮ್ಮ ಏನಿಲ್ಲ, ನೀನು ಏನಾರ ಶಾನೆ ಮಾತಾಡೋದು ಇವಾಗ ನನ್ನ ಮುಂದೆ. ಇದೇನು ಊರಲ್ಲ ಮಾತಾಡೋ ನೋಡೇ ಬಿಡೋಣ. ಪೊಲೀಸ್ ಅಮ್ಮನ ಕರೆದ್ಬಿಟ್ಟು 4 ಇಕ್ಕಿಸ್ತೀನಿ ಅಷ್ಟೇನಿಯಾ. ನೀನು ಜೈಲಾಗ ನಾನು ಹೇಳ್ದಂಗೆ ಕೇಳಬೇಕು. ಎಲ್ಲ ಈರಿ ಏನೇ ನೀನು ನನ್ನ ತಗೆ ಬಡ್ಡಿ ದುಡ್ಡು ತಿನ್ಕೊಂಡು ಮನೆ ಕೆಲ್ಸಕ್ಕೆ ಬರ್ತಿದ್ದವ್ರು ನೀನು ಹೇಳ್ದಂಗೆ ನಾನು ಕೇಳಬೇಕು ಅಂತ ಹೇಳ್ತಿದ್ಯಲ್ಲೇ ನೀನು. ಕೇಳಲಿಲ್ಲ ಅಂದರೆ ನನಗೂ ಗೊತ್ತು ಹೆಂಗೆ ಫಿಟ್ಟಿಂಗ್ ಇಕ್ಬೇಕು ಅಂತ ಹೇಳ್ಬಿಟ್ಟು ಊರಾಗಿರೋರಿಗೆಲ್ಲ ಹೇಳ್ಕೊಬಿಟ್ಟು ಬಂದ್ಬಿಡ್ತೀನಿ. ನೀನೇನು ಮಾಡಿದೆ, ನಿನ್ಗೆ ಇಲ್ಲಿ ಹೆಂಗೆ ಒದೆ ತಿಂದೆ, ಏನಾಯ್ತು ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಕೇಳಿದ್ರೆ ನೀನೇ ಸರಿ, ಇಲ್ಲ ಅಂದ್ರೆ ಅಷ್ಟೇ ನೀನಿಯ. ಅತ್ತೆಗೊಂದು ಕಾಲ ಸಸ್ಯಗೊಂದು ಕಾಲ. ಏನು ಮಾಡ್ತೀಯ? ನನ್ನ ಟೈಮ್ ಕೆಟ್ಟೈತೆ. ನನ್ನ ಮಗ ಬಂದು ಬಿಡಿಸ್ಕೊಂಡು ಹೋಗೋ ಗಂಟನೂ ಕಾಯ್ತೀನಿ. ಆಮೇಕಿಂದ ನೀನು ನೋಡ್ಕೊತೀನಿ. ಇವಳು ಹೇಳ್ದಂಗೆ ಕೇಳ್ಬೇಕಂತ ಇವಳು ಹೇಳ್ದಂಗೆ ನನ್ನ ಸಮಕ್ಕೆ ಬಂದು ಕುಂತಾಳಲ್ಲ, ಸಹಿಸಕ್ಕೆ ಆಯ್ತಿಲ್ಲ. ಬಂಗಾರ ಮರೆ ಇನ್ನೇನು ಮಾಡೋಕ್ಕಾಗಿಲ್ಲ. ಜೈಲಾಗೆ ಊಟ ಗಿಟ್ಟ ತಂದು ಕೊಡ್ತಾರೆ. ಊಟ ಟೈಮ್ ಆಯಿತು. ಒಟ್ಟು ತುಂಬ ತಿಂದ್ಬಿಟ್ಟು ಮನೆ ಕತ್ತೀನಿ. ನೀವು ಎದ್ದಿರ್ರಿ. ಸರಿನಾ? ನೀವು ಮನೆ ಕಳಕ್ಕೆ ಹೋಗ್ಬೇಡಿ. ರಾತ್ರಿ ಎಲ್ಲ ತಿರುಗಿ ಯಾರು ಬರ್ತಾರೋ, ನಮ್ಗೆ ಯಾರು ಏನು ಮಾಡ್ತಾರೋ ಅಂತ ಭಯ ಆಗ್ತಿರುತ್ತೆ. ನೀವು ನನ್ನನ್ನು ಕಾಯ್ರಿ. ಇವತ್ತೆಲ್ಲ ಎದ್ದಿರಬೇಕು. ಮಲಗಲೇಬಾರ್ದು ನೀವಂತೂ. ಸೊಳ್ಳೆಗಳು ಕಟ್ಟ ಬೇರೆ. ನನ್ನ ಮೈ ಮೇಲೆ ಏನಾರ ಸೊಳ್ಳೆ ಕುತ್ಕೊಂಡ್ರೆ ನೀವೇ ಹೊಡಿಬೇಕು.